ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಮನೆಮಗಳು ವಿನುತಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ಯಾಕೆ ತಡ ಮಾಡೋದು, ಬನ್ನಿ ಹಾಗಾದರೆ ನಮ್ಮ ಈ ಹೊಸ ರೆಸಿಪಿ ಏನಂತ ತಿಳಿಸ್ಕೊಡ್ತೀನಿ. ಇದು ಹೊಸ ರೆಸಿಪಿ ನಾನು ಮಾಡ್ತಾ ಇರೋದು ಇವತ್ತು ಪನ್ನೀರ್ ಪರೋಟ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದನ್ನು ನಾನು ಈಗ ತಿಳಿಸ್ಕೊಡ್ತೇನೆ. ಹಾಗಾದರೆ ಬನ್ನಿ, ನಾನು ಏನೇನು ಐಟಮ್ ಬೇಕಂತ ಹೇಳ್ತೀನಿ. ಇದು ಪನ್ನೀರ್ ತೂದಿಟ್ಕೊಂಡಿದ್ದೀನಿ. ಇದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಒಂದೆರಡು ಮೂರು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಶುಂಠಿನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇದು ಗರಂ ಮಸಾಲ, ಉಪ್ಪು, ಅರಿಶಿನ, ಚಾಟ್ ಮಸಾಲ ತೊಗೊಂಡಿದ್ದೀನಿ ನಾನು ಸ್ವಲ್ಪ. ಹಾಗೆ ಚಪಾತಿ ಹಿಟ್ಟನ್ನೇ ಕಲಸಿಟ್ಕೊಂಡ್ರೆ ಆಯಿತು. ಇಷ್ಟು ಪನ್ನೀರ್ ಪರೋಟ ಮಾಡಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಅದು 200 ಗ್ರಾಮ್ ಪನ್ನೀರ್ ಐತೆ, ನಾನು ತುರಿದಿಟ್ಕೊಂಡಿದ್ದೀನಿ ಅದನ್ನು. ಈಗ ಬನ್ನಿ, ಈಗ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಒಂದು ಚಮಚ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ. ಅದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಇದನ್ನು ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಈರುಳ್ಳಿ, ಆ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾವು ಎಷ್ಟು ಸಣ್ಣದಾಗಿ ಹಚ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಪರೋಟ ಆಗಿದ್ದಕ್ಕೆ. ಈರುಳ್ಳಿ ಇದಕ್ಕೇನು ಹಾಕಿದೀವೋ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು. ತುಂಬ ದಪ್ಪ ಕಟ್ ಮಾಡ್ಕೊಂಡ್ರೆ ಸರಿ ಹೋಗೋಲ್ಲ, ಅದಕ್ಕಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಥರ ಫ್ರೈ ಮಾಡ್ಕೋತಾ ಇರಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ. ಈರುಳ್ಳಿಗೆ ಉಪ್ಪು ಹಾಕೋದ್ರಿಂದ ಜಲ್ದಿ ಬೇಗ ಈರುಳ್ಳಿ ಎಲ್ಲ ಫ್ರೈ ಆಗುತ್ತೆ, ಇಲ್ಲಾಂದರೆ ಲೇಟ್ ಆಗುತ್ತೆ. ಹಂಗಾಗಿನೇ ನಾನು ಈರುಳ್ಳಿಗೆ ಫಸ್ಟು ಉಪ್ಪನ್ನ ಹಾಕ್ಬಿಡ್ತೀನಿ. ಒಗ್ಗರಣೆಗೆ ಹಾಕಿ ಯಾವುದೇ ಒಗ್ಗರಣೆ ಅಡುಗೆ ಮಾಡಬೇಕಾದ್ರೂ ಫಸ್ಟ್ ನಾನು ಈರುಳ್ಳಿಗೆ ಉಪ್ಪು ಹಾಕ್ಬಿಡ್ತೀನಿ. ಹಂಗಾಗಿ ಜಲ್ದಿ ಫ್ರೈ ಆಗುತ್ತೆ ಈರುಳ್ಳಿ. ಈಗ ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಮಾತ್ರ ಹಾಕೋದು, ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ಫ್ರೈ ಆಯಿತು. ಇಷ್ಟು ಫ್ರೈ ಆದರೆ ಸಾಕು. ಇಷ್ಟು ಫ್ರೈ ಆದಮೇಲೆ ನಾನು ಸ್ವಲ್ಪ ಇದಕ್ಕೆ ಒಂದು ಚಮಚದಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ.
ಗರಂ ಮಸಾಲ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಬಿಡ್ಬೇಕು ಇದನ್ನು. ಆಯಿತು, ಇದು ಫ್ರೈ ಆಗಿದೆ ಎಲ್ಲ. ಈಗ ನಾನು ತುರಿದಿಟ್ಕೊಂಡಿರುವಂಥ 1 ಕಪ್ 200 ಗ್ರಾಮ್ ಇದೆ ಪನ್ನೀರಿದು. ತುರಿದಿಟ್ಕೊಂಡಿರುವಂಥ ಪನ್ನೀರನ್ನ ಒಂದು ಬೌಲ್ ಹಾಕೋತಾ ಇದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಟಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಫ್ರೈ ಮಾಡಿ ಇಟ್ಟಿದ್ವಲ್ಲ ಈರುಳ್ಳಿ ಮತ್ತು ಶುಂಠಿ, ಹಸಿಮೆಣಸಿನಕಾಯಿ ಎಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ ಹಾಕಿದ್ಮೇಲೆ ಪನ್ನೀರ್ ಪರೋಟ ಮಾಡೋಕ್ಕೆ ರೆಡಿ ಆಗುತ್ತೆ. ಪನ್ನೀರ್ ರೆಡಿ ಆಗುತ್ತೆ ನೋಡಿ. ಈ ಥರ ಎಲ್ಲ ನೀಟಾಗಿ ಪನ್ನೀರ್ಗೆಲ್ಲ ಹೊಂದ್ಕೋಬೇಕು. ಈ ಥರ ಕಲಿಸ್ಕೊಂಡು ಇಟ್ಕೊಂಡ್ರೆ ಆಯಿತು. ಇವಾಗ ಫಸ್ಟಿಗೆ ನಾವು ಚಪಾತಿ ಲಟ್ಸೋಕ್ಕೆ ತೊಗೊಳ್ಳೋಣ. ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹೀಗೆ ಫಸ್ಟು ಚಪಾತಿ ಲಟ್ಸ್ಕೊಳ್ಳೋದು, ಸ್ವಲ್ಪ ಲಟ್ಸ್ಕೊಳ್ಳೋದು. ಈ ಥರ ಲಟ್ಟಿಸ್ಕೊಂಡು ಏನು ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ ಇದನ್ನು ಈಗ ನಿಮಗೆ ಎಷ್ಟು ಬೇಕು ಅಷ್ಟು ಈ ಥರ ಉಂಡೆಗಳು ಕಟ್ಕೊಂಡು ಮೀಡಿಯಮ್ಮಾಗೆ ಇದರೊಳಗೆ ಹಾಕೋಬೇಕು. ಈ ಥರ ಹಾಕ್ಕೊಂಡು ಇದನ್ನು ಈಗ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ನಿಧಾನವಾಗಿ ಲಟ್ಟಿಸ್ಬೇಕು. ಪರೋಟನ ಸ್ವಲ್ಪ ದಪ್ಪನೇ ಇರುತ್ತೆ. ಇಷ್ಟು ದಪ್ಪ ಇರಬೇಕೀಗ ಪರೋಟ. ಇನ್ನು ದೊಡ್ಡದಾಗಿ ಮಾಡ್ಕೊಳ್ಳೋರು ದೊಡ್ಡದಾಗೂ ಮಾಡ್ಕೋಬೋದು. ಈಗ ಇಷ್ಟು ಲಟ್ಸಿದ್ದೀನಿ ನಾನು. ತವ ಇಟ್ಕೊಂಡಿನಿ ನಾನು. ಆ ತವಕ್ಕೆ ನಿಮಗೆ ಎಣ್ಣೆ ಬೇಕಾದರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ತುಪ್ಪ ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ನಾನು ಅವಾಗಲೇ ಬಿಸಿ ಹಾಕಕ್ಕೆ ಇಟ್ಟಿದ್ದೆ. ಒಂದು 5 ನಿಮಿಷ ಆಗಿದೆ, ಬಿಸಿ ಆಗಿದೆ. ಅದು ಮಾಡಿರ್ತಾರಲ್ಲ ಪರೋಟ, ಅದನ್ನು ನೀಟಾಗಿ ಎತ್ಕೊಂಡು ಹಾಕಿ. ಹಾಕಿದ್ಮೇಲೆ ಒಂದು 5 ನಿಮಿಷ ಬಿಡಿ, ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ. ನಾನು 5 ನಿಮಿಷ ಮುಂಚೆನೇ ಇನ್ನೊಂದು ಗ್ಲಾಸ್ ಹಾಕ್ತೀನಿ. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಪರೋಟಗೆ. ನಾನು ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಈ ಸೈಡು. ಈಗ ಎರಡು ಕಡೆ ಹೊಳಿಸಿ ಬೇಯಿಸ್ಕೋಬೇಕು.
ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಅದು ಹಿಟ್ಟೆಲ್ಲ ಬೆಂದ್ಕೋಬೇಕು, ಹಾಗಾಗಿ ಚೆನ್ನಾಗಿ ಬೇಯ್ತಾ ಇದೆ. ಆಯಿತು, ಚೆನ್ನಾಗಿ ಬೇಯಬೇಕು. ಈ ಥರ ಎಲ್ಲ ಮೇಲ್ಗಡೆ ಎಲ್ಲ ಚಪಾತಿ ಹೆಂಗೆ ಸುಡ್ತೀವಲ್ಲ ಹಾಗೆ ಸುಟ್ರೆ ಆಯ್ತು. ಇದನ್ನು ಬೇರೆ ಏನಿಲ್ಲ. ಚಪಾತಿ ಯಾವ ಥರ ಬೇಕಂತ ಗೊತ್ತಿರುತ್ತಲ್ಲ ನಮಗೆ, ಆ ರೀತಿ ಚಪಾತಿ ಸುಟ್ಕೊಂಡ್ರೆ ಸಾಕು. ಎರಡು ಸೈಡು ಚೆನ್ನಾಗಿ ಸುಟ್ಕೊಬೇಕು. ಇದನ್ನು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು, ಹಾಗಾಗಿ ಹೊಂದಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇಷ್ಟು ಬೆಂದರೆ ಸಾಕು. ಎರಡು ಕಡೆ ಬೆಂದಿದೆ. ಈ ಸೈಡು ಬಂದಿದೆ, ಈ ಸೈಡು ಬಂದಿದೆ. ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇಷ್ಟು ಬೆಂದರೆ ಸಾಕು, ಪರಾಟ ರೆಡಿಯಾಗಿದೆ. ನೋಡಿ ಆಯ್ತು. ಈಗ ಇದನ್ನು ನಾನು ಪ್ಲೇಟ್ಗೆ ತಕ್ಕೋತಾ ಇದ್ದೀನಿ. ನೋಡಿ ಹೀಗಾಗಬೇಕದು. ರೆಡಿಯಾಗಿದೆ. ನಮ್ಮ ಬಿಸಿ ಬಿಸಿ ಪನ್ನೀರ್ ಪರೋಟ ರೆಡಿಯಾಗಿದೆ. ಈ ಪರೋಟ ಪನ್ನೀರ್ನ ನೀವು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಕಡಲೆ ಬೀಜ ಚಟ್ನಿ, ತೆಂಗಿನಕಾಯಿ ಚಟ್ನಿ, ಪುದೀನ ಚಟ್ನಿ, ಟೊಮೊಟೊ ಸಾಸ್, ಹಾಗೆ ತುಪ್ಪ ಹಾಕ್ಕೊಂಡು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ನ್ಯಾಕ್ಸ್ ಟೈಪಲ್ಲಿ ಸ್ನ್ಯಾಕ್ಸ್ ಬೇಕಾದರೂ ಮಾಡ್ಕೋಬೋದು, ಲಂಚ್ ಬಾಕ್ಸ್ಗೂ ಮಾಡ್ಕೋಬೋದು, ಟಿಫನ್ಗೂ ಮಾಡ್ಕೋಬೋದು. ಯಾವಾಗ ಬೇಕಾದರೂ ಮಾಡಿಕೊಂಡು ಈಸಿಯಾಗಿ ಆಗುವಂಥ ರೆಸಿಪಿ ಇದು. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ವಿನುತಾ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಲವ್ ಯು ಆಲ್. ಧನ್ಯವಾದಗಳು.